ರೋಡಲ್ಲೇ ಬೆಂಕಿ ಸೃಷ್ಟಿಸಿ ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ರೀಲ್ಸ್ ವಿಡಿಯೋ ಕುರಿತು ನಟ ರಜತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಒಂದು ರೀಲ್ಸ್ ಮಾಡಿದ್ರ ಹಿಂದೆ ಯಾರಿಗೂ ನೋವು ಕೊಡುವ ಉದ್ದೇಶ ಇರಲಿಲ್ಲ, ನಾನು ಇದರಿಂದಾಗಿ ಯಾರಿಗಾದ್ರೂ ನೋವು ಮಾಡಬೇಕು ಅಂತ ಹೇಳಿ ಇರಲಿಲ್ಲ ಅಂತ ಹೇಳಿ ರಜತ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮೀಡಿಯಾದವರು ಕಾಲ್ ಮಾಡಿದಾಗಲೇ ನನಗೆ ಗೊತ್ತಾಗಿರೋದು ಈ ರೀತಿಯಾಗಿ ವೈರಲ್ ಆಗಿದೆ ಈ ವಿಡಿಯೋ ಅಂತ ಹೇಳಿ. ಇದೊಂದು ಪ್ರಮೋಷನ್ ವಿಡಿಯೋ ಅಷ್ಟೇ, ಅಲ್ಲಿ ಏನು ಹೇಳಿಕೊಟ್ರು ನಾನು ಅದನ್ನ ರೀಲ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೇನಷ್ಟೇ ಅಂತ ರಜತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನ ಇಲ್ಲದಂತಹ ಸಂದರ್ಭದಲ್ಲಿ ಸ್ಥಳೀಯರ ಅನುಮತಿಯನ್ನ ಪಡೆದುಕೊಂಡೇ ನಾವು ಈ ವಿಡಿಯೋವನ್ನ ಮಾಡಿದೀವಿ ಅಂತ ರಜತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಹರ್ಟ್ ಮಾಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂತ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಯಾವ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಕೊಟ್ರು ಆ ಥರ ಮಾಡಿದ್ದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಈ ಥರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದೀನಿ. ಆಮೇಲೆ ಅಲ್ಲಿ ತುಂಬ ಸೇಫ್ಟಿ ನೋಡಿಕೊಂಡು ಮಾಡಿರುವಂಥ ಒಂದು ಜಾಗ, ಅದು ಒಂದು ಕಾರ್ನರ್ ರೋಡಲ್ಲಿ ಮಾಡಿರುವಂಥ ಒಂದು ವಿಡಿಯೋ. ಆಮೇಲೆ ಆ ಊರು ಅಧ್ಯಕ್ಷರ ಹತ್ರನೂ ಮಾತಾಡಿ, ಸರ್ ಈ ಥರ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಇಸ್ ಇಟ್ ಸೇಫ್ ಅಂತ ಕೇಳಿಕೊಂಡು ಪ್ರತಿಯೊಂದು ಸೇಫ್ಟಿ ನೋಡ್ಕೊಂಡು ಮಾಡಿರುವಂಥ ಒಂದು ವಿಡಿಯೋ. ಯಾರಿಗೂ ಹಾನಿ ಮಾಡಿಲ್ಲ, ಆಗೂ ಇಲ್ಲ ಅಲ್ಲಿ. ಸೊ ಆ ಥರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಬಾರ್ದಾಗಿತ್ತು. ಇದು ನಮ್ಗೆ ಬೇರೆ ಇಂಟೆನ್ಷನ್ ಯಾವುದೂ ಇಲ್ಲ. ಗುಜರಾತ್ನ ಸೂರತ್ನಲ್ಲಿ ಮಹಾ ದರೋಡೆ ನಡೆದಿದೆ. ಹಾಡ ಹಗಲೇ SBI ಬ್ಯಾಂಕ್ಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಗನ್ ಪಾಯಿಂಟ್ನಲ್ಲಿ ದರೋಡೆ ಮಾಡಿದ್ದಾರೆ ಕಳ್ಳರು. ಶಸ್ತ್ರಧಾರಿ ದುಷ್ಕರ್ಮಿಗಳಿಂದ 50 ಲಕ್ಷ ಲೂಟಿ ಮಾಡಲಾಗಿದೆ. ಈಗಾಗಲೇ ಅಲ್ಲಿ ಗನ್ ಪಾಯಿಂಟ್ ಇಟ್ಟು ದರೋಡೆ ಮಾಡಿದ್ದಾರೆ ಕಳ್ಳರು. ಶಸ್ತ್ರಧಾರಿ ದುಷ್ಕರ್ಮಿಗಳು ಈ ರೀತಿಯಾಗಿ ಲೂಟಿ ಮಾಡಿದ್ದು 50 ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾರೆ. ಸಿಬ್ಬಂದಿ ಗ್ರಾಹಕರಿಗೆ ಗನ್ನಿಂದ ಬೆದರಿಸಿ ದರೋಡೆಯನ್ನ ಮಾಡಲಾಗಿದೆ. ಒಂದೇ ತಿಂಗಳಲ್ಲಿ 3 ಬ್ಯಾಂಕ್ಗಳಲ್ಲಿ ದರೋಡೆಯನ್ನ ಮಾಡಿದ್ದಾರೆ. ಈಗಾಗಲೇ ಈ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಬ್ಯಾಂಕ್ನ ಸಿಬ್ಬಂದಿ ಆಗಿರ್ಬೋದು, ಅಲ್ಲಿದ್ದಂತಹ ಗ್ರಾಹಕರನ್ನ ಬೆದರಿಸಿ ಕಳ್ಳತನ ಮಾಡುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಲ್ಲಿ ಗನ್ ಪಾಯಿಂಟ್ ಇಟ್ಟು ಎಲ್ಲರನ್ನ ಬೆದರಿಸಿ ಎಲ್ಲರೂ ಕೂಡ ಹೊರಗೆ ಹೋಗಿ ಅಂತ ಹೇಳಿ ಅವರು ಹಣವನ್ನ ಲೂಟಿ ಮಾಡಿದ್ದಾರೆ. ದರೋಡೆ ಮಾಡಿರೋದನ್ನ ಕೂಡ ನೀವು ಗಮನಿಸಬಹುದು. CCTV ದೃಶ್ಯಾವಳಿಗಳಲ್ಲಿ ಇವೆಲ್ಲವೂ ಕೂಡ ಸೆರೆಯಾಗಿದೆ. ಗುಜರಾತ್ನ ಸೂರತ್ನಲ್ಲಿ ನಿನ್ನೆ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಮಹಾ ದರೋಡೆಯಾಗಿದೆ. SBI ಬ್ಯಾಂಕ್ಗೆ ನುಗ್ಗಿ ದರೋಡೆಯನ್ನ ಈ ದುಷ್ಕರ್ಮಿಗಳು ಮಾಡಿದ್ದಾರೆ. ಅದರಲ್ಲೂ ಕೂಡ ಹಾಡ ಹಗಲೇ ಈ ಒಂದು ಬ್ಯಾಂಕ್ ದರೋಡೆಯನ್ನ ಮಾಡಿರೋದು. ಅಲ್ಲಿದ್ದಂತಹ ಗ್ರಾಹಕರು ಸಿಬ್ಬಂದಿಯನ್ನ ಬೆದರಿಸಿ ಅವರು ಈ ದರೋಡೆಯನ್ನ ಮಾಡಿದ್ದಾರೆ. ಅಲ್ಲಿ ಕೆಲವು ಯಾರು ಅಪೋಸ್ ಮಾಡಕ್ ಬಂದಿದ್ದಾರೆ ಅವರಿಗೆ ಗನ್ ಪಾಯಿಂಟ್ ತೋರಿಸಿ ಅವರನ್ನ ಬೆದರಿಸಿ ಈ ಒಂದು ಹಣವನ್ನ ಲೂಟಿ ಮಾಡಿದ್ದಾರೆ. ಬರೋಬ್ಬರಿ 50 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಿದ್ದಾರೆ ಈ ಕಳ್ಳರು. 3 ರಿಂದ 4 ಜನ ಕಳ್ಳರು ಈ ಒಂದು ದರೋಡೆಕೋರರು ಇರೋದನ್ನ ಕೂಡ ನೀವು CCTV ದೃಶ್ಯಾವಳಿಗಳಲ್ಲಿ ನೋಡಬಹುದು.